ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತು ಮರಿ ಯೂಟ್ಯೂಬ್ ಚಾನಲ್. ಸೊ ನಾನು 2 ದಿನ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ನಿ. ಬಟ್ ಕಂಟೆಂಟ್ ಸಿಕ್ಕ ತಕ್ಷಣ ನನಗೆ ಯೂಸ್ ಮಾಡ್ಕೋಬೇಕು ಅನ್ಸುತ್ತೆ. ಅಂದ್ರೆ ಕಂಟೆಂಟ ಇರಂಗಿಲ್ಲ, ಒಂದೊಂದು ದಿನ ನೋಡ್ಬೇಕಂದ್ರೆ ಕಂಟೆಂಟ ಸಿಕ್ತಿರಂಗಿಲ್ಲ, ಏನು ಮಾಡೋದು ವಿಡಿಯೋ ಅಂತೇಳಿ ತಲೆ ಕೆಟ್ಟು ಹೋಗ್ತಿರ್ತೈತಿ. ಅದಕ್ಕೀಗ ಕಂಟೆಂಟ್ ಏನೋ ಸಿಕ್ಕತಿ, ಮಾತಾಡಬೇಕು ಅಂತೇಳಿ ಅನ್ನಿಸ್ತೆ. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೆ ಚಾಲೂ ಮಾಡೀನಿ. ನಂದು ಇವತ್ತು 36th ವಿಡಿಯೋ. 36 ವಿಡಿಯೋನ ಮಿಸ್ ಮಾಡ್ದೆ ಪೂರ ವಾಚ್ ಮಾಡಿರಿ. ಯಾಕಂದ್ರೆ ಇವತ್ತು ಹೇಳ್ಬೇಕಂದ್ರೆ ನೋಡಿ ನನ್ನಂತೆ ಎಷ್ಟೆಲ್ಲ ದುಡ್ಡು ಅದಾವೆ ಇವತ್ತು. ಬಟ್ ಈ ದುಡ್ಡು ಯಾರ್ದು, ಎಲ್ಲಿಂದ ಬಂತು, ಹೇಗೆ ಬಂತು, ಯಾಕೆ ಬಂತು, ಇದು ಯಾವ ದುಡ್ಡು, ಇದನ್ನೆಲ್ಲ ನಾನು ನಿಮ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ನಿಮ್ಗೆ. ಅಂದ್ರೆ ಇದು ಎಲ್ಲಿತ್ತು ಅಂತಂದ್ರೆ ಬ್ಯಾಂಕ್ ಒಳಗಿತ್ತು. ಇದು ಯಾರು ತಂದ್ರೆ ಇದನ್ನಂತಂದ್ರೆ ನಮ್ಮ ಅಪ್ಪ ತಂದಾನ. ಇದು ಯಾವ ದುಡ್ಡು ಅಂತಂದ್ರೆ ಕಬ್ಬಿನ ಬಿಲ್ಲಿನ ದುಡ್ಡು. ಇದು ಯಾಕೆ ಬಂತಂದ್ರೆ ಕಬ್ಬು ಬೆಳೆದಿದ್ವಿ ಅದಕ್ಕೆ ಬಂತ. ಸಿಂಪಲ್ ಇಷ್ಟ. ಕಬ್ಬು ಬೆಳೆದಿದ್ವಿ ಅದಕ್ಕೆ ಬಂತ. ಅಂದ್ರೆ ಕಬ್ಬಿನ ಬಿಲ್ ಇನ್ನೂ ಶುರು ಆಗಿಲ್ಲ. ಆದರೂ ನಮ್ಮಪ್ಪ ಸ್ವಲ್ಪ ಮನೆಯೊಳಗೆ ಪ್ರಾಬ್ಲಮ್ ಅದು ಇದು ಅಂಥೇಳಿ ಇದನ್ನು ತೊಗೊಂಬಂದಾನ. ಅಂದ್ರೆ ಕೊಡ್ತಾರ, ಅರ್ಧ ದುಡ್ಡನ್ನ ಮಾತ್ರ ಕೊಟ್ಟಾರೆ. ಈಗ ಏನಿಲ್ಲ ಅಂದರೂ ನಮ್ದು 60 ಟನ್ ಆಗಿತ್ತು 1 ಎಕರೆ, 60 ಟನ್ ಆಗಿತ್ತು 1 ಎಕರೆಗೆ. ಬಟ್ ನಮ್ಮಪ್ಪ ಈಗ ಅವರ ಬ್ಯಾಂಕ್ನವರು 30 ಟನ್ನಿಂದ ಬಿಡುಗಡೆ ಮಾಡ್ಯಾರ. ಫ್ಯಾಕ್ಟ್ರಿಯವರು 30 ಟನ್ನಿನ ದುಡ್ಡನ್ನ ಕಳ್ಸ್ಯಾರ ಈಗ ನಮಗೆ. ಅಂದ್ರೆ ನಮ್ಮ ಅಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ನಂಗೆ ಭಾಳ ಖುಷಿ ಆಗುತ್ತೆ. ಇಷ್ಟೆಲ್ಲ ಮನಿ ಮೇಂಟೈನ್ ಮಾಡ್ಕೋತ, ಇಷ್ಟು ದೊಡ್ಡ ಮನೆ ಕಟ್ಟಿಸಿ ಹೊಲನೂ ನೋಡ್ಕೋತ ಮಾಡ್ತಾರಂದ್ರೆ ನಿಜ. ನಮ್ಮ ಅಪ್ಪ ಒಬ್ಬ ಅಲ್ಲ, ಎಲ್ಲ ಗಂಡ್ಮಕ್ಳು ಅಂದ್ರೆ ಹಂಗೆ ಇರ್ತಾರೆ. ಅವರಿಗೆ ಡಬಲ್ ಧೈರ್ಯ ಇರ್ತೈತಿ, ಡಬಲ್ ಗುಂಡಿಗೆ ಇರ್ತದೆ ಅಂತ ಹೇಳ್ತಾರೆ. ಈ ದುಡ್ಡು ಈ ಕ್ಷಣ ನನ್ನ ಕೈಯಾಗೈತಿ, ಇನ್ನೊಂದು ತಾಸು ಬಿಟ್ಟರೆ ನನ್ನ ಹತ್ರನೇ ಇರೋದಿಲ್ಲ. ಇದು ಹಂಗೆಲ್ಲ ಅಧಿಕಪಾಲಾಗಿ ಹೋಗ್ಬಿಡ್ತಾವೆ. ಯಾಕಂದ್ರೆ ಕೊಡೋರ ಸಾಲನೂ ಸಿಕ್ಕಾಪಟ್ಟೆ ಇರ್ತೈತಿ. ಬಟ್ ಇಷ್ಟೆಲ್ಲ ಸಾಲಿದ್ರು ನಮ್ಮಪ್ಪ ನಮ್ಗೆ ಒಂದೇನು ಕಮ್ಮಿನ ಮಾಡಿಲ್ಲ. ಅಂದ್ರೆ 5 ಜನ ನಾವು ಎಲ್ಲ ಕೇಳುವಾರ ಅದೀವಿ. ನಿಜ ಹೇಳ್ಬೇಕಂದ್ರೆ 4 ಜನ ಹೆಣ್ಮಕ್ಳು, ಒಬ್ಬ ಗಂಡ್ಮಗ. ನಮ್ಮ ತಮ್ಮ ಆದರೂ ಇಷ್ಟು ಕಾಡ್ತಾನೆ ನಮ್ಮ ಅಪ್ಪ. ನನಗೆ ಅದು ಬೇಕು, ಇವತ್ತು ಇದು ಬೇಕು, ಪುಸ್ತಕ ಬೇಕಂದ್ರೆ ಬೇಕು, ಪೆನ್ ಬೇಕಂದ್ರೆ ಬೇಕು, ಎಲ್ಲನೂ ಕೇಳ್ತಾರೆ. ಬಟ್ ಎಲ್ಲದ್ರ ನಡು ನಮ್ಮಪ್ಪ ಹ್ಯಾಂಡಲ್ ಮಾಡ್ತಾನಿಲ್ಲ. ಗ್ರೇಟ್ ಅಂತ ಅನಿಸ್ಬಿಟ್ಟೈತೆ ನನಗಂತೂ. ಕಷ್ಟಪಟ್ಟು ದುಡ್ಡು ಅಂದ್ರೆ ಒಂದು ಸ್ವಲ್ಪ ಎಲ್ಲರಿಗೂ ಖುಷಿನೇ ಇರ್ತೈತಿ. ನಮ್ಮ ಅಪ್ಪ ಕಬ್ಬಿನ ಬಿಲ್ ಬರತ್ತಲೇ ಒಂದು ಸ್ವಲ್ಪ ಖುಷಿ ಜಾಸ್ತಿನೇ ಆಗುತ್ತೆ. ಬಟ್ ಏನು ಒಂದೇ ದಿನಕ್ಕೆ ಹೋಗುತ್ತೆ ಇದು ಎಲ್ಲ ರೊಕ್ಕ, ಒಂದೇ ದಿನಕ್ಕೆ ಖಾಲಿಯಾಗಿ ಹೋಗ್ಬಿಡುತ್ತೆ. ಅದ್ರ ಪರಿಶ್ರಮ ಇರ್ತೈತಲ್ಲ ಭಾಳ ದೊಡ್ಡದಿರ್ತೈತಿ. ಅದೇ ಹೊಲ್ದಾಗ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ. ಅದನ್ನು ಹರಗಬೇಕು, ಬಿತ್ತಬೇಕು, ಗಳೆ ಹೊಡಿಬೇಕು, ಬೀಜ ಬಿತ್ತಬೇಕು, ಈ ಥರ ಏನೇನೋ ಇರ್ತೈತಿ. ಮತ್ತು ಕಸ ತೆಗಿಸ್ಬೇಕು, ಗೊಬ್ಬರ ಹಾಕಬೇಕು, ನೀರು ಹಾಸ್ಬೇಕು, ಇನ್ನೂ ಜಾಸ್ತಿನ ಪ್ರೊಸೆಸ್ ಇರ್ತೈತಿ ಹೊಲ ಮನಿದು ಅಂತಂದ್ರೆ. ಅಷ್ಟೆಲ್ಲ ಬಿಸಿಲಾಗಿ ನಿಂತು ಮಾಡಿ ಮಟ್ಟಿದ್ದಕ್ಕೆ ಇಷ್ಟೆಲ್ಲ ರೊಕ್ಕ ಸಿಗ್ತಾ ಅಂದಾಗ ಸಿಗ್ತೈತಿ. ಇಲ್ಲಾಂದ್ರೆ ನಿಜ ಹೇಳ್ಬೇಕಂದ್ರೆ ಈ ಥರ ಕಷ್ಟಪಟ್ಟು ಮಾಡಿದ ದುಡ್ಡಿಗೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇರ್ತೈತಿ. ಹೆಂಗಾರ ಬಂದ್ರೆ ಅದು ವ್ಯಾಲ್ಯೂ ಚೆನ್ನಾಗಿರಂಗಿಲ್ಲ, ರೆಸ್ಪೆಕ್ಟ್ ಕಮ್ಮಿ ಇರ್ತೈತೆ ಅಲ್ಲಿ. ನಿಜ ಹೇಳ್ಬೇಕಂದ್ರೆ ಅವ್ರು ಅಷ್ಟು. ಈಗಾದರೂ ಇಲ್ಲಿ ಯಾರಾದರೂ ನಮ್ಮಪ್ಪ ರಾತ್ರಿನ ಎದ್ದು ಹೊಲ್ದಂಗೆ ಕೆಲಸ ಮಾಡ್ಕೋದು, ಮನೆಯನ್ನು ಕೆಲಸ ಮಾಡೋದು, ಈ ಥರ ಎಲ್ಲ ಮಾಡ್ತಾನೆ. ಒಂದು 4 ಜನ ಹುಡುಗರಾದರೂ ಬಂದೇ ಕೇಳಿ ಹೋಗ್ತಾರೆ, ನೀವು ಏನು ಹಾಕ್ತೀರಿ ಕಬ್ಬಿಗೆ, ಎಷ್ಟು ಚಲೋ ಬೆಳೆಸ್ತೀರಿ ಅಂತೇಳಿ. ನಮ್ಮಪ್ಪ ಏನು ಅದು ಇದು ಅಂತೇನಿಲ್ಲ, ಹಾಕ್ತಾರೆ. ಹೊಲಕ್ಕೆ ಮಾಡಬೇಕಾದಷ್ಟು ಮಾಡತಾನ. ನಮ್ಮಪ್ಪ ಯಾವಾಗಲೂ ಹೇಳ್ತಾನೆ, ಹೊಲಕ್ಕೆ ಮಾಡಬೇಕು, ಭೂಮಿ ತಾಯಿಗೆ ಮಾಡ್ಬೇಕು, ಅಂದ್ರೆ ನಮ್ಗೆ ಚಲೋ ಸಿಗ್ತೈತಿ ಅಂತ ಹಿಂಗೆಲ್ಲ ಹೇಳ್ತಿರ್ತಾನೆ. ಇದು ದುಡ್ಡು ಅನ್ನೋದು ನನ್ನ ಲೈಫ್ ಒಳಗೆ ನನ್ನ ಡೆಲಿವರಿ ಟೈಮಿಂದ ಅಂತೂ ಭಾಳ ಆಟ ಆಡಿಸ್ಬಿಟ್ಟೆ. ನಮ್ಮ ಅಪ್ಪನ ಹತ್ರ ದುಡ್ಡು ಇದ್ದಿದ್ದಿಲ್ಲ, ಯಾರನ್ನ ಕೇಳಬೇಕು, ಏನು ಕೇಳಬೇಕು. ಮನೆ ಬೇರೆ ಕಟ್ಟಿಸ್ತಿದ್ವಿ. ಬಟ್ ಈ ಕಡೆ ಮನೆಗೂ ಎಲ್ಲ ಥರ ಮಾಲ್ ತಂದು ಹಾಕ್ಬೇಕು ನಮ್ಮಪ್ಪ. ಮತ್ತು ಹಂಗೆ ನನ್ನೂ ನೋಡ್ಕೋಬೇಕಂದ್ರೆ ಸ್ವಲ್ಪ ಭಾಳ ತ್ರಾಸ ಆಯ್ತು ನಮ್ಮ ಅಪ್ಪಗಂತೂ. 1-2 ವರ್ಷ ಅಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಾನ ಮನೆ ಕಟ್ಸೋದ್ರ ಸಂಬಂಧ. ಮನೆ ಏನು ಒಂದೇ ದಿನಕ್ಕೆ ಮುಗಿಯುವಂಥ ಮಾತಾ ಅಲ್ಲಿದ್ದು. ಮನೆ ಮದುವೆ ಅಂತ ಅನ್ನೋದೊಂದು ಭಾಳ ಡೇಂಜರ್ ಟಾಪಿಕ್ಗಳಿವೆ. ಅಂಥದ್ರಾಗ ನಮ್ಮಪ್ಪ ಈ ಮನೆ ಕಟ್ಟಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟನ. ಅದಕ್ಕೋಸ್ಕರ ಈಗ ಏನಿಲ್ಲ ಅಂದರೂ ಸಿಕ್ಕಾಪಟ್ಟಿನ ಸಾಲ ಐತೆ ನಮ್ದಂತರೂ. ಅದು ಸಾಲ ಅಂತ ನಮ್ಮಪ್ಪ ಹೇಳ್ತಾನೆ, ಸಾಲ ಕೊಡೋರಿಗೆ ಏನಾದರೂ ಇಟ್ಕೋಬೇಕು, ಕೊಡುವಾರ ಸಾಲ ಕೊಟ್ಬಿಡ್ಬೇಕು. ಅಂದ್ರೆ ನಾವು ತಂದೆ ತಾಯಿ ಮಕ್ಳಿದ್ದಂಗೆ. ಇಲ್ಲಕ್ಕಂದ್ರೆ ನಮ್ಗೆ ಏನಂತಾರೆ ಮಂದಿ, ಈ ಥರ ಎಲ್ಲ ಯೋಚನೆ ಮಾಡ್ತಾನೆ. ಬಟ್ ಆದಷ್ಟು ಜಲ್ದಿ ಸಾಲ ತೀರಲಿ ಅಂತೇಳಿ ನಾನು ಕೇಳ್ಕೊತೀನಿ ದೇವ್ರ ಹತ್ರ. ನಿಜ ಹೇಳ್ಬೇಕಂದ್ರೆ ನಮ್ಮ ಅಪ್ಪನ ಮೈ ಮ್ಯಾಗ ನಾನು ಸ್ವಚ್ಛವಾಗಿದ್ದಿದ್ದು ಅರ್ಬಿನ ನೋಡಿಲ್ಲ. ಯಾಕಂದ್ರೆ ಅವನ ಅರ್ಬಿ ಅಮ್ಮ ಮಕ್ಕೋತಾನೆ ಯಾವತ್ತಿದ್ರು. ಮತ್ತು ಯಾವಾಗಲೂ ಹರಕು ಬಟ್ಟೆನೇ ಇರ್ತವೆ. ರೈತರು ಅಂದ್ರೆ ಹಂಗೆ ಇರ್ತಾರೆ. ಇಂಥವಾಗ ಹಾಕೋತೀನಿ ಅಂತ ನಾನು ಜಗಳ ಮಾಡಿದ್ರೆ ನಮಗೆ ನಡಿತೈತೆ ಬಿಡವ, ನಾವೇನು ರೈತರು ಅದೀವಿ,
ಅದಕ್ಕೇನಾಗುತ್ತೆ ಅಂತ ಈ ಥರ ಎಲ್ಲ ಹೇಳ್ತಿರ್ತಾನೆ ನಮ್ಮಪ್ಪ. ಇಂಥದ್ದೆಲ್ಲ ಮಾಡ್ಕೊತ ಹೋದ್ರೆ ನಾವು ಸಿರಿ ಸಂಪತ್ತೇನೂ ಕಾಣೋದಿಲ್ಲ, ಹೆಂಗಿರ್ತೀವಿ ಹಂಗೆ ಇರೋದು ಚಲೋ. ಎಲ್ಲರೂ ಹೋದಾಗ ಒಮ್ಮೆ ಇರ್ತೈತೆ ಅದೇ ಹಾಕೋದು ಚಂದನು ಅಂತ ಇದ್ದಂಥ ಡ್ರೆಸ್ ಮ್ಯಾಗ ಜೀವನ ಮಾಡ್ತಾರೆ. ಯಾವತ್ತು ನಾವು ಹೋಗದೇ ಇಲ್ಲ. ಹೆಣ್ಮಕ್ಳು ಮನ್ಯಾಗ ಇಷ್ಟು ಜನ ಅದೀವಿ, ಆದ್ರೆ ನಮ್ಮ ಅಪ್ಪನ ಡ್ರೆಸ್ ಅಂತರೂ ಅವನ ಹೋಗ್ಕೋತಾನೆ, ಯಾವತ್ತು ಡೈಲಿ ಅವನ ಹೋಗ್ಕೋತಾನೆ. ಸಣ್ಣ ಹುಡುಗರ್ಗೆ ಹಚ್ಚೋದೇನು ಬ್ಯಾಡ ಬಿಡಂತೆ. ನಮ್ಗೆ ಹೆಣ್ಮಕ್ಳಿಗೆ ಅಂದ್ರೆ ಸ್ವಲ್ಪ ದಗ್ದ ಹಚ್ಚಿದ್ದ ಕಮ್ಮಿ. ನಮ್ಮ ಮನ್ಯಾಗಂತ್ರ ಹೊರಗೆ ಓದಿದ್ದಾಗ ಗೊತ್ತು ನಮ್ಗೆ ಯಾವ ಥರ ಎಲ್ಲ ದಗದಿರ್ತೈತಿ, ಏನೆಲ್ಲ ಇರ್ತೈತಿ ಅಂತ ಹೊರಗೆ ಓದಿದ್ದ ಗೊತ್ತು. ಅಲ್ಲಿ ತನಕ ಹೆಣ್ಮಕ್ಳ ಜೀವನನ ಇಷ್ಟ ಇರ್ತೈತೆ ಅಂತೇಳಿ ಅವ್ರ ಮನೆಯವ್ರು ಯಾವತ್ತೂ ಗೊತ್ತು ಕೊಟ್ಟಿರಂಗಿಲ್ಲ. ನಮ್ಮಪ್ಪ ಅಂದ್ರೆ ಸತತ ಪರಿಶ್ರಮ ಜೀವಿ ಇದ್ದಂಗೆ. ಬಟ್ ನಾ ಈಗ ಹೊರಗೆ ಹೋಗಿ ತೋರಿಸ್ತೀನಿ ನಿಮಗೆ, ಅಂದ್ರೆ ಹಂಗೆ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಅವು ಏನು ಮಾಡಕತ್ತಾನ ನೀವು ನೋಡ್ರಿ. ಅಂದ್ರೆ ಯಾವಾಗಲೂ ದುಡ್ಕೋತಾ ಇರ್ತಾರೆ, ಮತ್ತು ಇನ್ನೂ ದಗ್ದಕ್ಕೆ ಹೋಗೋದಿಲ್ಲ. ನಮ್ಮಪ್ಪ ಎಲ್ಲರೂ ನಮ್ಮವ್ವ ಬೈತಿರ್ತಾಳೆ ಯಾವಾಗಾದರೂ ಎಲ್ಲರೂ ನಿನ್ನ ವಾರ್ಗ್ಯಾರಾಗಲಿ ನಿಮ್ಮ ದೋಸ್ತರಾಗಲಿ ಯಾರಾಗಲಿ ಅವ್ರು ನಿಮ್ಗಿಂತ ಹೆಚ್ಚಿಗೆ ಹೊಲ ಮಾಡ್ಯಾರ, ಹೊಲ ಮನೆ ಎಲ್ಲ ಮಾಡ್ಯಾರ, ನೀ ಏನು ಮಾಡಿ ಅಂತ ಜಗಳ ಮಾಡತ್ತಿರ್ತಾಳೆ ಒಂದೊಂದು ಸಲ ನಮ್ಮವ್ವ. ಬಟ್ ನಮ್ಮಪ್ಪ ಹೇಳ್ತಾನೆ, ನನಗೆ 5 ಮಂದಿ ಮಕ್ಳದಾರಲ್ಲ ಅವರ ನನ್ನ ಆಸ್ತಿ ನೋಡು ಅಂತ ನಮ್ಮಪ್ಪನ ವಾಪಸ್ ಜಗಳ ಮಾಡ್ತಾನೆ. ಯಾಕಂದ್ರೆ ಈ ಹೊಲಕ್ಕೆಲ್ಲ ಪ್ರತಿಫಲ ಎಲ್ಲ ಹಾಕ್ಬೇಕಂದ್ರೆ ಎಷ್ಟು ಕಷ್ಟ ಆಗಿರ್ತೈತಿ, ಮಕ್ಕಳನ್ನ ಬೆಳೆಸ್ಬೇಕಂದ್ರೂ ಅಷ್ಟು ಕಷ್ಟ ಆಗಿರ್ತೈತಿ. ನೋಡಿರಿ ಈಗ ತೋರಿಸ್ತೀರಿ ನಮ್ಮಪ್ಪನ ವಿಡಿಯೋ ಮಾಡಿ ತೋರಿಸ್ತೀನಿ, ನಾವು ಏನು ಮಾಡಾಕತ್ತಾನ ಅಂತ ನೋಡಕತ್ರಿ ನೀವು. ಸೊ ಸಾರಿ ಫ್ರೆಂಡ್ಸ್, ನಮ್ಮಪ್ಪ ಎಲ್ಲ ಎಣ್ಣೆ ಎತ್ತು ಹೊಡೆದಿದ್ದ, ಆದ್ರೆ ಅದು ಆಯಿಲ್ ಪಂಪ್ ಎಲ್ಲ ಚಾರ್ಜ್ ಖಾಲಿ ಹೋಗಿಬಿಟ್ಟಿತ್ತ. ಹಂಗಾಗಿ ಅದನ್ನ ತೊಗೊಂಬರಾಕತ್ತಿದ್ದ. ಅಷ್ಟೇ ವಿಡಿಯೋ ಮಾಡಿದ್ನಿ, ಅದಕ್ಕೆ ನೋಡಿದ್ರಲ್ಲ ಅಷ್ಟೇ ವಿಡಿಯೋ ಮಾಡಿದ್ನಿ ನಾನು. ಅದೇನೋ ಗೊತ್ತಿಲ್ಲ, ನಮ್ಮ ಅಪ್ಪ ದಗ್ದ ಮಾಡಕತ್ತಂದ್ರೆ ಒಂಥರ ಕಳ್ಳು ಚುರ್ಕಂದು ಬಿಡ್ತೈತೆ ನನಗಂತೂ. ಅವ್ರು ಯಾಕಾರ ದಗ್ದ ದೇವ್ರ ಅವ್ರಿಗೆ ಇಷ್ಟು ದಗ್ದ ಕೊಡ್ತಾನ ಅಂತ ಇಷ್ಟೆಲ್ಲ ಅನಿಸ್ಬಿಡ್ತೈತಿ. ಬಟ್ ಹೆಣ್ಮಕ್ಳಂದ್ರನ ಹಂಗೆ ಅನ್ಸುತ್ತೆ. ನೋಡ್ಬೇಕು, ಅವ್ರಿಗೆ ತಡ್ಕೊಳಕ್ಕಾಗಂಗಿಲ್ಲ ಹೆಣ್ಮಕ್ಳಿಗೆ. ತಂದೆ ತಾಯಿ ಏನಾದರೂ ಕಷ್ಟಪಡಾಕತ್ತಿದ್ದ ನೋಡಕತ್ರ ಒಂಥರ ಹೆಣ್ಮಕ್ಳಿಗೆ ಕಳ್ಳು ಚುರುಕಂದು ಬಿಡ್ತೈತಿ, ತಡ್ಕೊಳಕ್ಕಾಗಂಗಿಲ್ಲ. ಆದರೂ ನಮ್ಮಪ್ಪ ಅಂತರೂ ದಗ್ದ ಯಾಕಾದ್ರೂ ದೇವ್ರು ಅವ್ನಿಗೆ ದಗ್ದ ಇಷ್ಟು ಕೊಡ್ತಾನೆ. ಇಷ್ಟು ಸಣ್ಣ ಇರಾಕಿಯಾಗಿಲ್ಲೇನ ದುಡ್ಕೋತಾ ಬಂದಾನ ನಮ್ಮಪ್ಪ. ಎಷ್ಟು 8ನೇ 4ನೇ ರೂಪಾಯಿ ಇಂತ್ರ ದುಡ್ಕೋತಾ ಬಂದಾರ, ಅಷ್ಟೆಲ್ಲ ಕಷ್ಟಪಟ್ಟಾರ. ಒಂದೊಂದು ದಿನ ತಿನ್ನೋಕ್ಕೆಲ್ಲ ಊಟ ಇರ್ತಿದ್ದಿಲ್ಲ ಅಂತ ಆಗಿನ ಕಾಲದ ಮಂದಿಗೆ. ಹೆಂಗಂದ್ರೆ ಯಾರಾದರೂ ಹಿಂಗೆ ನಿಮ್ಮ ಎಮ್ಮಿಗೆ ಹಾಕ್ರೆ ಗೊಳಲ್ಲ ಅಂತ ಹಿಂಗೆ ಏನಾದರೂ ಕೊಟ್ರೆ ಅದ್ರೊಳಗೆ ಏನಾದರೂ ರೊಟ್ಟಿ ತುಣಕತ್ತೆ ಇದ್ದು ಅಂದ್ರೆ ಆರಿಸ್ಕೊಂಡು ತಿನ್ನುವಂಥ ಅಷ್ಟು ಕಡು ಬಡತನ ಇತ್ತಂತ. ಬಟ್ ಈಗ ಅಂಥ ಬಡತನ ಎಲ್ಲ ನಮ್ಮ ಅಪ್ಪನಿಂತ್ರ ನಮ್ದು ಹೋಗೈತಿ. ಅಂದ್ರೆ ಇಷ್ಟೆಲ್ಲ ದೊಡ್ಡ ಮನೆ ಎತ್ತಿ ಕಟ್ಸ್ಯಾರ. ಒಂದು ಲೆವೆಲಿಗೆ ಜನ ಎಲ್ಲನೂ ಇದ್ರೂ ಒಂದು ಲೆವೆಲಿಗೆ ನೋಡ್ತಾರೆ, ಒಂಥರ ಬಡವ್ರ ಥರ ಏನಾದರೂ. ಮತ್ತು ಅವರ ಬದುಕಿದ ದಾರಿಯೊಳಗೆ ನಾವು ಬದುಕಾಕತ್ತೀವಿ ಅಂದ್ರೆ ಏನು ಅವ್ರ ಅಪ್ಪನ ಇದ್ರಾಗ ಬದುಕಾಕತ್ತಾರ ಬಿಡ, ಹಂಗತ್ ಹಿಂಗತ್ ಅಂತಾರೆ. ಬಟ್ ನಮ್ಮಪ್ಪ ಅಷ್ಟೆಲ್ಲ ಮಾಡ್ಯಾನ. ನನಗಂತೂ ಖುಷಿ ಆಗತ್ತೆ ನಮ್ಮ ಅಪ್ಪನ ನೋಡಿ. ನಮ್ಮ ಚೈಲ್ಡ್ಹುಡ್ ಅಂದ್ರೆ ಒಂಥರ ಏನೋ ಎಲ್ಲನೂ ಐತೆ ಅನ್ನೋ ಥರ ಇತ್ತು. ನನ್ನ ಚೈಲ್ಡ್ಹುಡ್ ಮಾತ್ರ ಆ ಥರ ಇತ್ತು, ಏನೂ ಕಮ್ಮಿ ಮಾಡಿದ್ದಿಲ್ಲ ನಮ್ಮಪ್ಪ. ಬಟ್ ಆಗಿನ ಕಾಲದವ್ರಿಗೆ ಆ ಥರ ಇರ್ತಿದ್ದಿಲ್ಲ. ಅವ್ರು ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ, ಮತ್ತು ಮುಂದಾದರೂ ತಮ್ಮ ಮಕ್ಳಿಗೋಸ್ಕರ ಕಷ್ಟನ ಪಡ್ಬೇಕು. ಅವ್ರ ಮನೆಯಲ್ಲಿ ನನ್ನ ಪಾರ್ಟ್ನರ್ ಅಂದ್ರೆ ನಮ್ಮಪ್ಪ. ಅಂದ್ರೆ ನಾ ಅವ್ರ ಜೊತೆಗಿರೋದ ಜಾಸ್ತಿ. ನಮ್ಮ ಅಪ್ಪನ ಜೊತೆ ಮಾತುಕತೆ ಆಗಲಿ ಏನಾಗಲಿ ನಮ್ಮ ಅಪ್ಪನ ಜೊತೆನ ಜಾಸ್ತಿ. ಹಂಗಾಗಿ ಅವರೆಲ್ಲ ಊಟಕ್ಕೆ ಅವ್ರು ಸಣ್ಣವ್ರಿದ್ದಾಗಿಂದ ಎಲ್ಲ ಸ್ಟೋರಿ ಹೇಳ್ತಿದ್ದು ನಮ್ಮಪ್ಪ. ಹಿಂಗೆ ನಾವು ಮತ್ತೊಬ್ಬರ ಮನೆಗೆ ಊಟಕ್ಕೆ ಹೋಗ್ತಿದ್ವಿ, ಅದು ಇದು ಅಂಥೇಳಿ ನೋಡಿ ಒಂಥರ ಪಾಪ ಅನಿಸ್ತಿತ್ತು ನನಗಂತರೂ. ಅವ್ರಿಗೆ ಹೇಳೋತ್ನಾಗೆಲ್ಲ ಕಣ್ಣಾಗ ನೀರೇ ತುಂಬಿಡ್ತಿದ್ದು, ಅಷ್ಟು ಬೇಜಾರಾಗ್ತಿತ್ತು. ಬಟ್ ಈಗ ದೇವ್ರ ಅದನ್ನೆಲ್ಲ ನಿವಾರಣೆ ಮಾಡಿ ಮತ್ತೊಬ್ಬರ ಕಡೆ ಕೈ ಚಾಚಲಾರ್ದಂಗೆ ಇಟ್ಟಾನ. ಅವ್ರು ಮಾಡ್ಕೊಂಡಿದ್ದದ ಹುಟ್ಟುದ ತಪ್ಪಲ್ಲ, ಹುಟ್ಟಿದ್ದೀನಿ ಏನಾದರೂ ಸಾಧಿಸದೇ ಇರೋದು ದೊಡ್ಡ ತಪ್ಪು ಅಂತೆ ನಮ್ಮಪ್ಪ ನಮಗೆ ಮಾಡಿ ತೋರ್ಸ್ಯಾನ. ಅದನ್ನು ಪ್ರೂವ್ ಮಾಡಿ ತೋರ್ಸ್ಯಾನ ಎಲ್ಲರಿಗೆ. ಸೊ ಇಷ್ಟೆಲ್ಲ ಇತ್ತು ನೋಡ್ರಿ ಇವತ್ತಿನ ಸ್ಟೋರಿ. ಹಂಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಇವತ್ತಿನ ವ್ಲಾಗಿಗೆ ಬಾಯ್ ಹೇಳ್ತೀನಿ. ಬಾಯ್.